ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ಈ ರೀತಿದು ಫ್ಲವರ್ ಬೀಡ್ಗಳನ್ನ ತಗೊಂಡಿದ್ದೀನಿ. ಸೊ ಬೀಡ್ಸ್ಗಳನ್ನ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ನಿಡಲ್ ಬಂದು 10.075 mm ತಗೊಂಡಿದ್ದೀನಿ. 11 ಆದರೂ ಆಗುತ್ತೆ. ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಬ್ರೈಡಲ್ ಸೀರೆ ಕುಚ್ಚು ಅಂತಲೇ ಅನ್ಬೋದು. ರೇಷ್ಮೆ ಸೀರೆಗಳಿಗಿರ್ಬೋದು, ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಡಿಸೈನು. 7 ಎಳೆ ದಾರನ ತಗೊಂಡಿದ್ದೀನಿ. 6 ಅಥವಾ 7 ತಗೊಳ್ಬೋದು. ಫ್ರೆಂಡ್ಸ್, ಈ ಡಿಸೈನ್ ನಾನು ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ. ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಿದ್ದೀನಿ. ಒಂದೇ ಸ್ಟೆಪ್ ಆದರೂ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನ್ ಇದು. ಈ ರೀತಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ. ನಂತರ ಅದ್ರ ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ತಾ ಇದ್ದೀನಿ. 2 ಸಲ ಈ ರೀತಿ ಲಾಕ್ ಮಾಡಿ, ಇವಾಗ ಸ್ಟಾರ್ಟಿಂಗ್ಗೆ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 4 5 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಿದ್ದೀನಿ. ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದ್ಸಲ ಲಾಕ್ ಮಾಡ್ತಿದ್ದೀನಿ. ಲಾಕ್ ಆದಮೇಲೆ ಇವಾಗ ನಾನಿಲ್ಲಿ 3 ಚೈನ್ನ ಹಾಕ್ತಾ ಇದ್ದೀನಿ. 1 2 3 ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಗೊತ್ತಾಗಲಿಲ್ಲ ಅಂದರೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ನ ಹಾಕ್ತಾ ಇದ್ದೀನಿ. 1 2 3 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತೀನಿ. ಸೊ 5 ಚೈನ್ನ ಹಾಕಿ 2 ಸಲ 3 ಚೈನ್ನ ಹಾಕಿ ಲಾಕ್ ಮಾಡಿ ನಂತರ ಈ ರೀತಿ ಬೀಡ್ನ ಹಾಕ್ತಾ ಇದ್ದೀನಿ. ಬೀಡ್ನ ನಿಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಬೇಕು. ಥ್ರೆಡ್ ಒಳಗಡೆ ಹಾಕಿ ಅದನ್ನು ಲಾಕ್ ಮಾಡಿಕೊಂಡೆ, ಅಂದರೆ ಬೀಡ್ ಲಾಕ್ ಮಾಡಿದೆ. ಬೀಡ್ ಲಾಕ್ ಆದಮೇಲೆ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಬಟ್ಟೆ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 1 2 3 4 ಇನ್ನೂ ಒಂದು ಚೈನ್ನ ಹಾಕ್ಕೊಳ್ತೀನಿ. ಒಟ್ಟು 5 ಚೈನನ್ನು ಹಾಕಿದ್ದೀನಿ. ಸೊ ಈ ಚೈನ್ಗಳು ಬಂದು ನೀವು ಯಾವ ಸೈಜ್ ಬೀಡ್ಸನ್ನು ತಗೊಂಡಿರ್ತೀರೋ ಆ ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಕ್ಕಿಂತ ಬಿಗ್ ಸೈಜ್ ಆದರೆ 6 ಚೈನ್ಗಳಾದರೂ ಬೇಕಾಗ್ಬೋದು. ಇವಾಗ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಲಾಕ್ ಇರುತ್ತೆ ನೋಡಿ, ಅಲ್ಲಿ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಪಕ್ಕದಲ್ಲಿ 3 ಚೈನ್ ಇದೆ, ಹಾಗಾಗಿ 3 ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಈ ಬೀಡ್ ಕೆಳಗಡೆ 5 ಚೈನ್ ಇರುತ್ತಲ್ವ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತರಬೇಕು. ಥ್ರೆಡ್ಡನ್ನು ತಂದಾಗ ಸೂಜಿ ಮೇಲೆ 3 ದಾರ ಇರುತ್ತೆ. 2ರಿಂದ 1, ಮತ್ತೆರಡು ದಾರದಿಂದ 1 ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು 2ನೇ ಡಬಲ್ ಕ್ರೋಶೆ ಕಂಬನ ಮಾಡ್ತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶೆ ಕಂಬ. ಫ್ರೆಂಡ್ಸ್, ಇಲ್ಲಿ ಈ 5 ಚೈನ್ ಗ್ಯಾಪಲ್ಲಿ 12 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ. ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕ್ಕೊಳ್ಳಿ, ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಒಂದು ಚಿಕ್ಕದು ಒಂದು ದೊಡ್ಡದು ಅಥವಾ ಲೂಸಾಗಿ ಹಾಕ್ಕೊಂಡ್ಬಿಟ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಇದು ಒಂದೇ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಬೇಸ್ ಲೈನು ಕೂಡ ತುಂಬಾ ಚೆನ್ನಾಗಿರಬೇಕು, ಆವಾಗಲೇ ಆರ್ಚ್ ತುಂಬ ಚೆನ್ನಾಗಿ ಬರೋದು. ಇಲ್ಲಿ ಪೂರ್ತಿಯಾಗಿ ನಾನು 12 ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಪೂರ್ತಿಯಾಗಿ 12 ಕಂಬನ ಮಾಡಿದ್ದೀನಿ, ನೋಡ್ತಿರ್ಬೋದು. ಕರೆಕ್ಟಾಗಿ 12 ಕಂಬ ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ. 12 ಡಬಲ್ ಕ್ರೋಶೆ ಕಂಬ ಆದಮೇಲೆ ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತೀನಿ. ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡ್ಗಳನ್ನ ಬಳಸ್ತಾ ಇದ್ದೀನಿ. ಸೂಜಿ ಮೇಲೆ 3 ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಲ್ವ, ಒಂದೊಂದೇ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಫಸ್ಟ್ ಒಂದು ಕಂಬದ ಮೇಲೆ ಇರುವಂತಹ ಓಲ್ ಗ್ಯಾಪಲ್ಲಿ
ಲಾಕ್ ಮಾಡ್ತಾಯಿದ್ದೀನಿ, ಅಂದರೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಮತ್ತೊಂದು ಬೀಡನ್ನ ಹಾಕ್ಕೊಂಡೆ, ಅದ್ರ ನೆಕ್ಸ್ಟ್ ಕಂಬದ ಮೇಲೆ ಇರುವಂತಹ ಓಲ್ ಗ್ಯಾಪಲ್ಲಿ, ಅಂದರೆ ಯಾವುದೇ ಕಂಬನ ಸ್ಕಿಪ್ ಮಾಡೋ ಹಾಗಿಲ್ಲ, ಒಂದು ಬೀಡನ್ನ ಹಾಕ್ಕೊಳ್ಬೇಕು, ಸಿಂಗಲ್ ಕ್ರೋಶನ ಮಾಡಬೇಕು. ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ, ಅದ್ರ ಪಕ್ಕದಲ್ಲಿರುವಂತಹ ಓಲ್ ಗ್ಯಾಪಲ್ಲಿ ಲಾಕ್ ಮಾಡ್ತೀನಿ. ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ. ಒಂದೊಂದೇ ಬೀಡನ್ನ ಹಾಕ್ಕೊಂಡು ನಾವು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ 2-3 ಈ ರೀತಿ ಬೀಡ್ಗಳನ್ನ ತಗೊಂಡು ಹಾಕೊಳ್ಳೋದ್ರಿಂದ ಆರ್ಚನ್ನು ಫಾಸ್ಟಾಗಿ ಹಾಕ್ಕೊಳ್ಬೋದು ಅಂತ ಅಷ್ಟೇ. ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಒಂದೊಂದೇ ಬೀಡನ್ನ ಹಾಕ್ಕೊಂಡು ನಾನು ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಸೊ ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಪೂರ್ತಿಯಾಗಿ ಹಾಕ್ಕೊಂಡು ಬಂದಿದ್ದೀನಿ. 12 ಬೀಡ್ಗಳು ಬರುತ್ತೆ, ಅಂದರೆ 12 ಮಣಿಗಳು ಬರುತ್ತೆ. ಇಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ, ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲಿ 3 ಚೈನ್ ಇದೆ, ಹಾಗಾಗಿ 3 ಚೈನ್ನ ಹಾಕಬೇಕು. 1 2 3. ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೊ ಹಿಂದೆಯಿಂದ ನಾವು ಬೀಡನ್ನ ಹಾಕ್ಕೊಂಡು ಬಂದಿದ್ದು, ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ನಾನು ಒಂದು ಚೈನನ್ನು ಹಾಕ್ಕೊಳ್ತೀನಿ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ, ಅಂದರೆ 3 ಚೈನ್ನ ಹಾಕಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಒಂದು ಚೈನನ್ನು ಹಾಕ್ಕೊಳ್ಬೇಕು. ಒಂದು ಚೈನನ್ನು ಹಾಕ್ಕೊಂಡು ಒಂದು ಬೀಡನ್ನ ಹಾಕ್ಕೊಳ್ಬೇಕು. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಅದನ್ನು ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಈ ಏನು 3 ಚೈನ್ ಇರುತ್ತೆ ನೋಡಿ, ಹಿಂದೆಯಿಂದ ಹಾಕಿರುವಂಥ 3 ಚೈನು, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. ಒಂದು ಕಂಬ ಆಯಿತು, ಎರಡನೇ ಡಬಲ್ ಕ್ರೋಶ ಕಂಬ. ಸೊ ಸೇಮ್ ಪ್ಲೇಸಲ್ಲೇ ಎರಡನೇ ಡಬಲ್ ಕ್ರೋಶ ಕಂಬ, ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಮೂರನೇ ಡಬಲ್ ಕ್ರೋಶ ಕಂಬ. 3 ಕಂಬ ಆಗಿದೆ, ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ. ಒಟ್ಟು 4 ಕಂಬನ ಮಾಡ್ಕೊಳ್ಳಿ. 4 ಡಬಲ್ ಕ್ರೋಶ ಕಂಬ ಆಯ್ತು. ಇಲ್ಲಿ 4 ಕಂಬ ಆದಮೇಲೆ ಇಲ್ಲಿ ನಾವು 2 ಬೀಡ್ಸ್ಗಳನ್ನ ಸ್ಕಿಪ್ ಮಾಡಬೇಕು. ಅಂದರೆ ಸ್ಟಾರ್ಟಿಂಗು ಎರಡು ಬೀಡ್ ಇದೆಯಲ್ವ, ಈ ಮಣಿಗಳಿದೆಯಲ್ವ, ಇದನ್ನು ಸ್ಕಿಪ್ ಮಾಡಿ ಈ 3ನೇ ಮಣಿ ಗ್ಯಾಪಿಗೆ, ಅಂದರೆ ಅದರೊಳಗಡೆ ಈ ರೀತಿ ಹೋಗಿ ಥ್ರೆಡ್ಡನ್ನು ತಂದು, ಸೊ ಈ 2 ಬೀಡನ್ನ ಸ್ಕಿಪ್ ಮಾಡಿ 3ನೇ ಮಣಿ ಗ್ಯಾಪಲ್ಲಿ, ಅಂದರೆ ಬೀಡ್ ಅಲ್ಲಿ ನಾವು ಸಿಂಗಲ್ ಕ್ರೋಶ ರೀತಿ ಮಾಡಿರ್ತೀವಲ್ಲ, ಅಲ್ಲಿ ಗ್ಯಾಪ್ ಥರ ಇರುತ್ತೆ, ಅದರೊಳಗಡೆ ಹೋಗಿ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು, ಇಲ್ಲಿ ಗ್ಯಾಪ್ ಥರ ಇರುತ್ತೆ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು. ಸೊ ಲಾಕ್ ಮಾಡಿರ್ತೀವಲ್ಲ, ಈ ಸೈಡ್ ಗ್ಯಾಪ್ ಥರ ಇರುತ್ತಲ್ವ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬ, 2 ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಡಬಲ್ ಕ್ರೋಶ ಕಂಬ ಆಯಿತು. ಮತ್ತೆ ಅದೇ ಪ್ಲೇಸಲ್ಲಿ ಎರಡನೇ ಕಂಬನ ಮಾಡ್ತಾ ಇದ್ದೀನಿ. ಎರಡನೇ ಡಬಲ್ ಕ್ರೋಶ ಕಂಬ, ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತೆ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬ. ಸೊ 3 ಕಂಬ, 4 ಕಂಬನ ಆರಾಮಾಗಿ ಮಾಡ್ಕೊಳ್ಬೋದು. ನಾನು ಸ್ಟಾರ್ಟಿಂಗು ಕೂಡ 4 ಕಂಬನ ಮಾಡಿದ್ದೆ, ಇಲ್ಲೂ ಕೂಡ ಅಷ್ಟನ್ನೇ ಮಾಡ್ಕೊಳ್ಬೇಕು. 4 ಕಂಬ ಆಯಿತು. 4 ಕಂಬ ಆದಮೇಲೆ ಮತ್ತೆ 2 ಬೀಡ್ಗಳನ್ನ ಸ್ಕಿಪ್ ಮಾಡಬೇಕು. ಈ 3ನೇ ಮಣಿ ಗ್ಯಾಪಿಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕ್ಕೊಳ್ಬೇಕು. ಒಂದು ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕಬೇಕು. ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಆ ಲಾಕ್ ಹಿಂದೆಯಿಂದ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. ಸೊ 4 ಕಂಬ ಬರಬೇಕಲ್ವ, ಒಂದೊಂದು ಪೆಟಲ್ಸ್ ಆಗಬೇಕಂದ್ರೆ ಆ ಗ್ಯಾಪಲ್ಲಿ ಹೋಗಿ, ಅಂದರೆ ಲಾಕ್ ಮಾಡಿರ್ತೀವಲ್ಲ ಅದ್ರ ಹಿಂದೆ ಗ್ಯಾಪ್ ಥರ ಇರುತ್ತೆ, ಆ ಗ್ಯಾಪಲ್ಲಿ ನಾವು 4 ಕಂಬನ ಮಾಡ್ಕೊಳ್ಬೋದು, ಕಷ್ಟ ಏನಿಲ್ಲ. ಸೊ ಅಲ್ಲಿ 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ. 4 ಕಂಬ ಆದಮೇಲೆ
ಸೊ ಮತ್ತೆ 2 ಮಣಿಗಳಾದಮೇಲೆ ಲಾಕ್ ಮಾಡಬೇಕು. ಅಂದರೆ 2 ಬೀಡ್ಸ್ ಆದಮೇಲೆ 3ನೇ ಮಣಿ ಹೋಲ್ ಗ್ಯಾಪಿಗೆ ಲಾಕ್ ಮಾಡಬೇಕು. ಈ ರೀತಿ ಗ್ಯಾಪ್ ಥರ ಇರುತ್ತೆ. ಅಂದರೆ ಮಣಿನ ನಾವು ಅಲ್ಲಿ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ, ಆ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ಒಂದು ಚೈನನ್ನು ಹಾಕ್ಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಿದ್ದೀನಿ. ಬೀಡನ್ನ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡ್ತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಆ ಸೇಮ್ ಪ್ಲೇಸ್ ಅಂದರೆ ಆ ಲಾಕ್ ಹಿಂದೆಯಿಂದ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶೆ ಕಂಬ 4 ಕಂಬನ ಮಾಡಬೇಕು. ಒಂದು ಕಂಬ ಆಯಿತು, 2ನೇ ಕಂಬನ ಮಾಡ್ತಾ ಇದ್ದೀನಿ, 3ನೇ ಕಂಬ, 4ನೇ ಕಂಬ, 4 ಕಂಬ ಆದಮೇಲೆ 2 ಮಣಿಗಳಾದಮೇಲೆ ಲಾಕ್ ಮಾಡಬೇಕು. 3ನೇ ಬೀಡ್ಸ್ ಒಳಗೆ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಲಾಕ್ ಮಾಡಬೇಕು. ಸೊ ಇದೇ ರೀತಿ ನಾನು ಇನ್ನು 3 ಆರ್ಚ್ ಬರುತ್ತೆ ಇಲ್ಲಿ, ಅಂದರೆ 3 ಪೆಟಲ್ಸ್ಗಳು ಬಂದಿದೆ ನೋಡ್ತಿರ್ಬೋದು. ಇಲ್ಲಿ ಕೊನೆಯಲ್ಲೂ ಕೂಡ ಒಂದು ಪೆಟಲ್ಸ್ ಬರುತ್ತೆ. ಸೊ ನಾನಿಲ್ಲಿ ಈ ಪೆಟಲ್ಸ್ ಕಂಪ್ಲೀಟ್ ಆಗಿದೆ, ಲಾಕ್ ಮಾಡ್ತಿದ್ದೀನಿ. ಕೊನೆ ಬೀಡ್ ಹಿಂದೆ ನಾನು ಲಾಕ್ ಮಾಡ್ತಾ ಇದ್ದೀನಿ, ಅಂದರೆ ಕೊನೆ ಮಣಿ ಇದೆಯಲ್ವಾ ಆ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಒಂದೊಂದು ಪೆಟಲ್ಸ್ ಒಳಗಡೆ 2 ಮಣಿಗಳು ಬರಬೇಕು ಫ್ರೆಂಡ್ಸ್, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಒಂದು ಚೈನನ್ನು ಹಾಕ್ಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ. ಲಾಕ್ ಆದ ತಕ್ಷಣ ಮತ್ತೊಂದು ಪೆಟಲ್ಸ್ನ ಮಾಡೋದಕ್ಕೆ ಒಂದು ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡ್ಮೇಲೆ ಅದನ್ನು ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಈ ಕೊನೆ ಪೆಟಲ್ಸ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಹಿಂದೆ ನಾನು ಮತ್ತೆ 4 ಡಬಲ್ ಕ್ರೋಶೆ ಕಂಬನ ಮಾಡ್ತಾ ಇದ್ದೀನಿ. ಒಂದು ಕಂಬ ಆಯಿತು, 2ನೇ ಡಬಲ್ ಕ್ರೋಶೆ ಕಂಬ, 3ನೇ ಡಬಲ್ ಕ್ರೋಶೆ ಕಂಬ, 4ನೇ ಡಬಲ್ ಕ್ರೋಶೆ ಕಂಬ. 4 ಡಬಲ್ ಕ್ರೋಶೆ ಕಂಬಗಳಾದಮೇಲೆ ಇವಾಗ ಅದು ಆರ್ಚ್ ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಬಟ್ಟೆ ಮೇಲೆ ಲಾಕ್ ಮಾಡಬೇಕು. ಸೊ ಕೌಂಟ್ ಮಾಡ್ಕೊಳ್ಬೋದು ನೀವಿಲ್ಲಿ 7 ಪೆಟಲ್ಸ್ಗಳು ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನಮಗೆ 1 2 3 4 5 6 7 ಒಟ್ಟು 7 ಪೆಟಲ್ಸ್ ಬರುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ. ಸೊ 5 ಚೈನ್ನ ಹಾಕ್ತಾ ಇದ್ದೀನಿ. ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದ್ಸಲ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ನಾವು 2 ಸಲ 3 ಚೈನ್ನ ಹಾಕಬೇಕು. 3 ಚೈನ್ನ ಹಾಕದೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ. 3 ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ, ರಿಂಕಲ್ಸ್ ಬರುತ್ತೆ. ಮತ್ತೆ 3 ಚೈನ್ನ ಹಾಕ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶ. ಇವಾಗ ನಾವು 5 ಚೈನ್ ಆದಮೇಲೆ 2 ಸಲ 3 ಚೈನ್ನ ಹಾಕ್ಕೊಂಡಿದ್ದೀವಲ್ಲ, ಅದಾದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಫ್ಲವರ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ಒಟ್ಟು 5 ಚೈನ್ ಬೇಕಾಗ್ತಿದೆ ಈ ಬೀಡ್ಸ್ಗೆ. ಇದಕ್ಕಿಂತ ಬಿಗ್ ಸೈಜ್ ಬೀಡ್ಸ್ ಆದರೆ ನೀವು ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಹಿಂದೆಯಿಂದ ಲಾಕ್ ಮಾಡೋದಕ್ಕೆ ಎಷ್ಟು ಚೈನ್ ಅವಶ್ಯಕತೆ ಇದೆಯೋ ಅಷ್ಟು ಚೈನ್ಗಳನ್ನ ಹಾಕಬೇಕಾಗುತ್ತೆ. ಮತ್ತು ಕಂಬಗಳಿದೆಯಲ್ವ ಅದು ಕೂಡ ಜಾಸ್ತಿ ಆಗುತ್ತೆ. ಈ ಬೀಡ್ಸ್ಗೆ ನಾನು 5 ಚೈನನ್ನು ಹಾಕ್ತಾ ಇದ್ದೀನಿ. 5 ಚೈನನ್ನು ಹಾಕಿ ಹಿಂದೆಯಿಂದ ಲಾಕ್ ಮಾಡಿ ಪಕ್ಕದಲ್ಲಿ 3 ಚೈನ್ ಇದೆ. ಸೊ 3 ಚೈನ್ನ ಹಾಕಿ ಲಾಕ್ ಮಾಡ್ತಿದ್ದೀನಿ. 3 ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಬೀಡ್ ಕೆಳಗಡೆ ಏನು 5 ಚೈನ್ ಇದೆ ಅಲ್ಲಿ ಹೋಗಿ ಥ್ರೆಡನ್ನು ತರಬೇಕು. ಸಾರಿ,
ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತರ್ತಿದ್ದೀನಿ. 5 ಚೈನ್ ಗ್ಯಾಪಲ್ಲಿ ನೀಟಾಗಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ ಆರ್ಚಲ್ಲಿ 12 ಕಂಬಗಳನ್ನ ಮಾಡಿದ್ದೆ, ಕರೆಕ್ಟಾಗಿ ಬಂದಿತ್ತು. ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ಕಂಬಗಳನ್ನ ಮಾಡ್ತಾಯಿದ್ದೀನಿ. 12 ಕಂಬ ಆದರೆ ಆರ್ಚ್ ಈ ರೀತಿ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಯಾವುದು ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ. ಇಲ್ಲಿ ಪೂರ್ತಿಯಾಗಿ 12 ಕಂಬನ ಮಾಡಿದ್ದೀನಿ. 12 ಕಂಬಗಳಾದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಬಟ್ಟೆ ಮೇಲೆ ಲಾಕ್ ಮಾಡಿ ನಾವಿವಾಗ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು. ಸೊ ಬೀಡ್ಸನ್ನು ಹಿಂದೆಯಿಂದ ಹಾಕ್ಕೊಂಡು ಹೋಗ್ಬೇಕಲ್ವ, ಹಾಗಾಗಿ ಹಿಂದೆ ತಿರುಗಿಸ್ಕೊಂಡು ಒಂದೊಂದೇ ಬೀಡ್ಸನ್ನು ಹಾಕ್ಕೊಂಡು, ಅಂದರೆ ಒಂದೊಂದೇ ಥ್ರೆಡ್ಡಿಗೆ ಮಣಿಗಳನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. 12 ಕಂಬಕ್ಕೆ ನೀಟಾಗಿ 12 ಮಣಿಗಳು ಕರೆಕ್ಟಾಗಿ ಬರುತ್ತೆ. ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡೆ, ಅದ್ರ ಪಕ್ಕದಲ್ಲಿರುವಂಥ ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೊಂದು ಬೀಡನ್ನ ಹಾಕ್ಕೊಳ್ತಿದ್ದೀನಿ, ಮತ್ತೊಂದು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿ ಇರುವಂತಹ ಕಂಬದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಹಿಂದೆಯಿಂದ ನಾವು ಬೀಡನ್ನ ಹಾಕಿ ಲಾಕ್ ಮಾಡ್ತಿರೋದ್ರಿಂದ ಕಂಬದ ಮೇಲೆ ಹೋಲ್ ಗ್ಯಾಪ್ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ನಾವು ಒಂದೊಂದೇ ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು. ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡು ಬಂದು ಈ ಲಾಕ್ ಇದೆ ನೋಡಿ, ಆ ಲಾಕ್ ಮೇಲೇ ಲಾಕ್ ಮಾಡ್ತಿದ್ದೀನಿ. ಅಂದರೆ 3 ಚೈನ್ ಲಾಕ್ ಇರುತ್ತೆ, ಅಲ್ಲಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲಿ ಮತ್ತೆ 3 ಚೈನ್ ಇದೆ. ಸೊ 3 ಚೈನ್ ಇರೋ ಕಡೆ 3 ಚೈನ್ನ ಹಾಕಿ ಲಾಕ್ ಮಾಡಬೇಕು. 3 ಚೈನ್ ಇರೋ ಕಡೆ 3 ಚೈನ್ ಹಾಕಿ ಲಾಕ್ ಮಾಡ್ತಿದ್ದೀನಿ. ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಿದ್ದೀನಿ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಒಂದೊಂದೇ ಪೆಟಲ್ಸ್ನ ಮಾಡಬೇಕಲ್ವ, ಹಾಗಾಗಿ ಒಂದು ಚೈನ್ನ ಹಾಕ್ಕೊಳ್ತೀನಿ. 12 ಮಣಿಗಳು ಕರೆಕ್ಟಾಗಿ ಬಂದಿರುತ್ತೆ. ಇವಾಗ ಒಂದು ಚೈನ್ನ ಹಾಕ್ಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಈ 3 ಚೈನ್ ಹಾಕಿರ್ತೀವಿ ನೋಡಿ ಹಿಂದೆಯಿಂದ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ 4 ಕಂಬಕ್ಕೆ ಒಂದೊಂದು ಪೆಟಲ್ಸ್ ರೀತಿಯಾಗಿ ಬರ್ತಾ ಹೋಗುತ್ತೆ, ಹಾಗಾಗಿ 4 ಡಬಲ್ ಕ್ರೋಶೆ ಕಂಬನ ಮಾಡ್ತಾ ಇದ್ದೀನಿ. 4 ಡಬಲ್ ಕ್ರೋಶೆ ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ. 4 ಕಂಬನ ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಇವಾಗ ನಾನು 2 ಮಣಿಗಳನ್ನ ಸ್ಕಿಪ್ ಮಾಡಿ ಈ 3ನೇ ಮಣಿ ಇರುತ್ತಲ್ವ, 3ನೇ ಬೀಡ್ ಇರುತ್ತಲ್ವ, ಆ ಬೀಡ್ಸ್ ಗ್ಯಾಪಲ್ಲಿ, ಅಂದರೆ ಬೀಡ್ ಲಾಕ್ ಮಾಡಿ ಅಲ್ಲಿ ಬೀಡನ್ನ ಇನ್ಸರ್ಟ್ ಮಾಡಿರ್ತೀವಲ್ಲ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಅಂದರೆ ಆ ಗ್ಯಾಪಲ್ಲಿ ನಾವು ಲಾಕ್ ಮಾಡಬೇಕು. ಲಾಕ್ ಆದ ತಕ್ಷಣ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಚೈನನ್ನು ಹಾಕಿ ಬೀಡನ್ನ ಹಾಕ್ತಾ ಇದ್ದೀನಿ. ಮತ್ತೆ ಬೀಡನ್ನ ಲಾಕ್ ಮಾಡಿಕೊಂಡೆ. ಸೊ ಇಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ, ಆ ಸಿಂಗಲ್ ಕ್ರೋಶದ ಹಿಂದೆಯಿಂದ ಹೋಗಿ ಥ್ರೆಡನ್ನು ತಂದು ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ತಾ ಇದ್ದೀನಿ. 4 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸೊ ಈ ರೀತಿ ಥ್ರೆಡ್ ಏನಾದರೂ ಖಾಲಿ ಆದರೆ ಮತ್ತೆ ನಾವು 7 ಎಳೆ ದಾರ ತಗೊಂಡು ಗಂಟು ಹಾಕ್ಕೊಳ್ಬೇಕಾಗುತ್ತೆ. ಸೊ ಥ್ರೆಡ್ ಖಾಲಿಯಾಗಿತ್ತು, ಹಾಗಾಗಿ ಮತ್ತೆ 7 ಎಳೆ ದಾರನ ತಗೊಂಡು ನಾನು ಈ ರೀತಿ ಕಟ್ಕೊಂಡಿದ್ದೀನಿ. ಅದು ಈ ರೀತಿ ನಾವು ಕಂಬನ ಮಾಡಬೇಕಿದ್ರೆ ಹಿಂದೆ ಹೋಗೋ ರೀತಿ ಕಂಬನ ಮಾಡ್ಕೊಳ್ಳಿ. ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಗಮ್ ಹಾಕಿ ಹಿಂದೆ ನೀಟಾಗಿ ಅಂಟಿಸ್ಕೊಂಡ್ರೆ ಅದೇನು ಬಿಚ್ಚೋಗೋದಿಲ್ಲ, ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ನಾನಿಲ್ಲಿ 4 ಕಂಬನ ಮಾಡಿಕೊಂಡು 2 ಮಣಿಗಳನ್ನ ಸ್ಕಿಪ್ ಮಾಡಿ 3ನೇ ಮಣಿ ಗ್ಯಾಪಿಗೆ ಲಾಕ್ ಮಾಡಿಕೊಂಡೆ. ಸೊ ಇದೇ ರೀತಿ ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ನಾನಿಲ್ಲೂ ಕೂಡ ಪೂರ್ತಿಯಾಗಿ ಹಾಕ್ಕೊಂಡು ಬಂದಿದ್ದೀನಿ. ಸೊ 7 ಪೆಟಲ್ಸ್ಗಳು ಬಂದಿದೆ ಕರೆಕ್ಟಾಗಿ. ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ, ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ, ರಿಂಕಲ್ಸ್ ಬರುತ್ತೆ. ಈ ರೀತಿ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಇನ್ನೂ ಒಂದ್ಸಲ ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ಎಕ್ಸ್ಟ್ರಾ ಒಂದ್ಸಲ ಸಿಂಗಲ್ ಕ್ರೋಶ ಮಾಡ್ತಿದ್ದೀನಲ್ವ ನಾನಿಲ್ಲಿ, ಆರ್ಚ್ ಆದಮೇಲೆ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಮಾಡ್ತಿದ್ದೀನಲ್ವ, ಕುಚ್ಚು ಮತ್ತು ಆರ್ಚು ಸ್ವಲ್ಪ ದೂರದಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ.
ತೀರಾ ಹತ್ರ ಆಗಿಬಿಟ್ರೆ ಅದು ನಮಗೆ 2 ಆರ್ಚ್ಗಳ ಮಧ್ಯದಲ್ಲಿ ಕುಚ್ಚು ಕಾಣಿಸೋದೇ ಇಲ್ಲ. ಹಾಗಾಗಿ ಒಂದು ಸಲ ಎಕ್ಸ್ಟ್ರಾ ಸಿಂಗಲ್ ಕ್ರೋಶನ ಮಾಡಿ 5 ಚೈನ್ನ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕಿದ್ಮೇಲೂ ಕೂಡ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ಸೊ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ಪೂರ್ತಿಯಾಗಿ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ 5 ಚೈನ್ನ ಹಾಕಿ 2 ಸಲ ಸಿಂಗಲ್ ಕ್ರೋಶನ ಮಾಡಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈ ರೀತಿ 3 ಆರ್ಚ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಮತ್ತು ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿತ್ತು. ಒಂದೇ ಸ್ಟೆಪ್ ಆದರೂ ಕೂಡ ಇದು ಆರ್ಚು ಕೂಡ ಸ್ವಲ್ಪ ಬಿಗ್ ಸೈಜಲ್ಲೇ ಬಂದಿತ್ತು ಫ್ರೆಂಡ್ಸ್. ಅಲ್ಲೇ ಸ್ವಲ್ಪ ನಾವು 2 ಸಲ ಟ್ವಿಸ್ಟ್ ಮಾಡಿ ಹಿಂದೆ ತಿರುಗಿಸ್ಕೊಂಡು ಹಾಕ್ತೀವಲ್ಲ ಹಾಗಾಗಿ. ಸೊ ಇದಕ್ಕೆ ನಾನು ಈ ರೀತಿ ಬಫಲ್ ಬರೋ ಹಾಗೆ ಕುಚ್ಚನ್ನು ಕಟ್ಟಿದ್ದೀನಿ. ಮತ್ತು ಇದಕ್ಕೆ ಸ್ಟೋನ್ ಚೈನು, ಬಾಲ್ ಚೈನ್ ಎಲ್ಲ ಅಂಟಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ರೇಷ್ಮೆ ಸೀರೆಗಳಿಗೆ ಒಂದೇ ಸ್ಟೆಪ್ಪಲ್ಲಿ ಅಥವಾ ಒಂದೇ ಕಲರ್ ಇರುವಂಥ ಸೀರೆಗಳಿಗೆ ಟ್ರೈ ಮಾಡ್ಬೋದು. ಇಲ್ಲಿ ಮಧ್ಯದಲ್ಲಿ ನಾನು ಸ್ಟೋನ್ ಚೈನು ಕೂಡ ಅಂಟಿಸಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ನೀವೊಮ್ಮೆ ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ಬಂದು ಒಂದು 800ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆವಾಗ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವೇ ಮೊದಲು ನೋಡ್ಬೋದು. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಇದೆ. ಒಂದೇ ಸ್ಟೆಪ್ ಡಿಸೈನು ಕೂಡ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು.